ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 27/9/2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम अभी सच्ची सच्ची पाठशाला में बैठे हो. यह सत्संग भी है. यहाँ तुम्हें सत बाबा का संग मिला है जो पार लगा देता है. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಇದು ಸತ್ಯವಾದ ಪಾಠಶಾಲೆಯಾಗಿದೆ ಹಾಗೂ ಇದು ಸತ್ಸಂಗನೂ ಆಗಿದೆ. ಬಾಬಾ ತಮಗೆ ಇಲ್ಲಿ ತಮ್ಮ ಸಂಘದ ಮೂಲಕ ನಮಗೆ ಸತ್ಸಂಗ ಮಾಡಿಸ್ತಾ ಇದ್ದಾರೆ, ಸತ್ಯವನ್ನು ತಿಳಿಸ್ತಾ ಇದ್ದಾರೆ. ಹೀಗಾಗಿ ತಾವು ನಮ್ಮ ಜೀವನ ನೌಕೆ ಇದರಿಂದ ಪಾರಾಗ್ಬಿಡ್ತದೆ. ಸಚ್ಚಿ ಪಾಠಶಾಲಾ ಶಿಕ್ಷಣ ಕೊಡಬೇಕಾಗಿ ಹೇಳಾಗ್ತದ. ಸತ್ಯ ಪಾಠಶಾಲಾ ಅರ್ಥಾತ್ ಶರೀರದ ಯಾವ ನಾಲೆಜ್ ಯಾವುದೇ ಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಹೇಳಾಗ್ತದೋ ಅದು ಡ್ರಾಮಾದೊಳಗಿನ ಜಗತ್ತ ಬಗ್ಗೆ ಮತ್ತು ದೇಹದ ನಿರ್ವಹಣೆಗಾಗಿ, ಶರೀರ ನಿರ್ವಹಣೆಗಾಗಿ ಜೀವನ ಮಾಡೋದಕ್ಕಾಗಿ ಕಲಿಯುವಂತಹ ವಿದ್ಯೆಗಳು. ಅದು ಡ್ರಾಮಾದೊಳಗಿರುವಂಥದ್ದು, ಡ್ರಾಮಾದೊಳಗಿನ ನಾಲೆಜ್. ಆದರೆ ಡ್ರಾಮಾದಿಂದ ಪರೆಯಾದಂತಹ, ದೇಹಭಾನದಿಂದ ಪರೆ ಆತ್ಮಿಕ ಸತ್ಯ ನಾಲೆಜ್ ಕೊಡುವಂತಹ ಸತ್ಯ ಪಾಠಶಾಲಾ ಕೇವಲ ಇದು ಒಂದೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಎಲ್ಲಿ ಪರಮಾತ್ಮನ ಜ್ಞಾನ ಸಿಗ್ತಾ ಇದೆಯೋ ಅದು ಮಾತ್ರ ಸತ್ಯ ಪಾಠಶಾಲೆ. ಸತ್ಯತೆಯ ಅನುಭವ ಮಾಡಿಸಿ, ಸತ್ಯದ ಒಂದು ಸಂಘ ಮಾಡಿಸುವಂತಹ ಸತ್ಯ ಪಾಠಶಾಲೆ ಇದಾಗಿದೆ. ಜೊತೆಯಲ್ಲಿ ಸತ್ಸಂಗ. ಯಾವಾಗ ಆತ್ಮ ಈ ಸಮಯದೊಳಗ ಆತ್ಮನ ಮನಸ್ಸು ರಾವಣನ ಕಲಿಯುಗದ ಸಂಘದ ಪ್ರಭಾವದೊಳಗಿದೆ, ಸತ್ಯ ಜ್ಞಾನನೇ ಸತ್ಸಂಗ. ಸತ್ಯ ಜ್ಞಾನದ ವಿಚಾರಗಳು ಯಾವಾಗ ಈ ಮನಸ್ಸು ಅನುಭವ ಮಾಡ್ತದ, ಇದೇ ಸತ್ಸಂಗ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಸತ್ಸಂಗವೂ ಆಗಿದೆ. ಇಲ್ಲಿ ಸ್ವಯಂ ಸತ್ಯ ಬಾಬಾನೇ ಬಂದು ನಮಗೆ ಭಗವಂತನ ಸಂಘ ಸಿಗ್ತಾ ಇದೆ. ಸತ್ಯ ಪರಮಾತ್ಮ ಅರ್ಥಾತ್ ಯಾರು ಸತ್ಯ ಅದಾರ, ಸದಾ ಅದಾರ. ಸತ್ಯ ಅರ್ಥಾತ್ ಅವಿನಾಶಿ ಅರ್ಥಾತ್ ಅದಕ್ಕೆ ಬಿಗಿನಿಂಗ್ ಇಲ್ಲ, ಎಂಡಿಂಗ್ ಇಲ್ಲ ಮತ್ತು ಚೇಂಜ್ಲೆಸ್ ಅಂತ ಹೇಳ್ತಾರೆ ಬಾಬಾ. ಸತ್ಯ ಅರ್ಥಾತ್ ಯಾವುದು ಸದಾ ಇದೆ, ಅವಿನಾಶಿಯಾಗಿದೆ, ಅಂಥ ಸತ್ಯ ಬಾಬಾ ತಮ್ಮ ಸತ್ಯ ಜ್ಞಾನದ ಮೂಲಕ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡ್ತಾರೆ. ಹೀಗಾಗಿ ಬಾಬಾ ಹೇಳ್ತಾರೆ, ನೀವು ಇದರಿಂದ ಪಾರಾಗ್ಬಿಡ್ತೀರಿ, ನಿಮ್ಮ ಜೀವನ ನೌಕೆನೇ ಪಾರಾಗ್ಬಿಡ್ತದೆ. ಜೀವನ ನೌಕೆ ಪಾರಾಗುವುದಂದ್ರೆ ಮನಸ್ಸು ದ್ವಾಪರ ಯುಗದಿಂದ ಇಲ್ಲಿವರೆಗೆ ದೇಹಭಾನದಲ್ಲಿ ಸಿಲುಕಿ ದೇಹದ ಜಗತ್ತಿನ ಎಲ್ಲ ದುಃಖವನ್ನು, ಎಲ್ಲ ಚಿಂತೆಯನ್ನು ತನ್ನ ಚಿಂತೆ ಅಂತ ತಿಳ್ಕೊಂಡಿದೆ. ಯಾವುದು ರೋಲ್ ಮಾಡಲಿಕ್ಕೆ, ಆತ್ಮಕ್ಕೆ ರೋಲ್ ಮಾಡಲಿಕ್ಕಾಗಿ, ಪಾಠ ಮಾಡಲಿಕ್ಕಾಗಿ ಯಾವುದು ರೋಲ್ ಸಿಕ್ಕಿದೆ, ಆ ರೋಲೇ ನಿಜ ಅಂದ್ಕೊಂಡು ಕಲಿಯುಗದ ರೋಲ್ ಒಳಗಿರುವ ಅಜ್ಞಾನ, ಕಲಿಯುಗದ ರೋಲ್ ಒಳಗಿರುವ ಕಮ್ಜೋರಿ, ನನ್ನ ಕಮ್ಜೋರಿ ಅಂತ ಅಂದ್ಕೊಂಡಿರುವ ಕಾರಣದಿಂದ ಏನು ಮನುಷ್ಯ ಅಜ್ಞಾನದಲ್ಲಿದ್ದಾರೆ, ಅಜ್ಞಾನದ ಕಾರಣದಿಂದ ಯಾವ ದುಃಖ, ಚಿಂತೆ, ಅಶಾಂತಿ ಆಗ್ತಾ ಇದೆ, ಬಾಬಾ ಹೇಳ್ತಾರೆ ಇದೆಲ್ಲದರಿಂದ ಪಾರಾಗ್ತೀರಿ. ಪಾರಾಗೋದು ಅಂದ್ರೆ ಡ್ರಾಮಾದೊಳಗೆ ಏನೆಲ್ಲ ಏರುಪೇರು ಬರ್ತಾ ಇದೆ, ತೊಂದರೆಗಳು ಬರ್ತಾ ಇದೆ, ಇದರಿಂದ ಪಾರಾಗೋ ಮಾತಲ್ಲ. ಡ್ರಾಮಾ ಫಿಕ್ಸ್ಡ್ ಇದೆ. ಯಾವಾಗ ಹೆಚ್ಚು ಮಳೆ ಆಗಬೇಕೋ, ಮಳೆ ಕಮ್ಮಿ ಆಗಬೇಕೋ, ಶರೀರದ ಆರಾಮ್ ತಪ್ಪಬೇಕೋ, ಏನೇ ಅದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಪಾರಾಗೋ ಮಾತು ಯಾವುದು ಅಂತಂದರೆ, ಈ ಮನಸ್ಸು ಈ ನಾಟಕದಲ್ಲಿ, ಈ ದೇಹಭಾನದಲ್ಲಿ ಸಿಕ್ಕಾಕೊಂಡಿದೆ. ಇದರಿಂದ ಮುಕ್ತಾಗಿ ತನ್ನ ಆತ್ಮಿಕ ಸತ್ಯದ ಹೈಯರ್ ಕಾನ್ಷಿಯಸ್ನ ಅನುಭವ ಯಾವಾಗ ಮಾಡ್ತದೋ ಇದಕ್ಕೆ ಬಾಬಾ ಅಂತಾರ ಈ ದಡದಿಂದ ಈ ಜೀವನ ಪಾರಾಗಿ ಹೋಗೋದು ಅಂತ. ಪ್ರಶ್ನೆ, हिसाब किताब के खेल में मनुष्यों की समझ और तुम्हारी समझ में कौन सा अंतर है? ಲೆಕ್ಕಾಚಾರದ ವಿಷಯದೊಳಗ, ಲೆಕ್ಕಾಚಾರದ ಲೆಕ್ಕಪತ್ರದ ಈ ಆಟದೊಳಗ ಬಾಬಾ ಹೇಳ್ತಾರೆ, ಡ್ರಾಮಾದೊಳಗೆ ಇದು ಒಂದು ಆಟ. ಆ್ಯಕ್ಚುಲಿ ಲೆಕ್ಕಪತ್ರ, ಹಿಸಾಬ್ ಕಿತಾಬ್ ಏನಿದೆ ಇದು ರಿಯಲ್ ಅಲ್ಲ. ಇದು ನಾಟಕದಲ್ಲಿ ಆ್ಯಕ್ಟಿಂಗ್ ಒಳಗಿದೆ. ಹಿಸಾಬ್ ಕಿತಾಬದ ಈ ಆಟದೊಳಗ ಮನುಷ್ಯರ ತಿಳುವಳಿಕೆ ಮತ್ತು ತಮ್ಮ ತಿಳುವಳಿಕೆಯೊಳಗ ಏನು ಅಂತರ ಇದೆ ಅಂತಾರೆ ಬಾಬಾ. ಉತ್ತರ,
मनुष्य समझते हैं यह जो दुख सुख का खेल चलता है, यह दुख सुख सब परमात्मा ही देते हैं और तुम बच्चे समझते हो. ಬಾಬಾ ಹೇಳ್ತಾ ಇದ್ದಾರೆ, ಈ ನಾಟಕದೊಳಗ ಯಾವುದು ಸುಖ ದುಃಖದ ಆಟ ಇದೆ, ಆಟದಲ್ಲಿ ಸುಖ ಇದೆ, ಆಟದಲ್ಲಿ ದುಃಖ ಇದೆ. ಆತ್ಮ ಸುಖ ಸ್ವರೂಪ ಇದೆ, ಒರಿಜಿನಲ್ ಆತ್ಮ ಸುಖ ಸ್ವರೂಪ ಇದೆ. ಆದರೆ ಡ್ರಾಮಾದೊಳಗೇನು ಸುಖ ಇದೆ, ರೋಲ್ ಒಳಗೇನು ಸುಖ ಇದೆ, ಅದು ಟೆಂಪ್ರರಿ ಇದೆ, ಸ್ವಲ್ಪ ಕಾಲಕ್ಕಾಗಿ. ಯಾಕಂದರೆ ಜೊತೆ ಜೊತೆಯಲ್ಲಿ ದುಃಖದ ಪಾರ್ಟನೂ ಇದೆ. ಇಲ್ಲಿವರೆಗೆ ಮನುಷ್ಯರು ಇದನ್ನೇ ತಿಳ್ಕೊಂಡಿದ್ದಾರಾ, ಈ ಸುಖ ದುಃಖದ ಆಟ ಪರಮಾತ್ಮನೇ ಮಾಡಿದ್ದು, ಪರಮಾತ್ಮನೇ ಸುಖನೂ ಕೊಡ್ತಾರ, ಪರಮಾತ್ಮ ದುಃಖನೂ ಕೊಡ್ತಾರಂತ. ಅಂದರೆ ಸುಖ ಕೊಟ್ಟಿರೋರು ಭಗವಂತ ಆದ್ರೆ, ದುಃಖ ಕೊಟ್ಟವ್ರು ಬಾಬಾ ಹೇಳ್ತಾನೆ ಸುಖನೂ ಕೊಟ್ಟಿಲ್ಲ ದುಃಖನೂ ಕೊಟ್ಟಿಲ್ಲ, ನೀವಿರುವುದೇ ಆತ್ಮ ಸುಖ ಸ್ವರೂಪ ಇದ್ದೀರಿ. ಆದರೆ ಸುಖ ದುಃಖದ ಈ ಗೇಮ್ ಒಳಗೆ ನೀವು ಆಟ ಆಡಲಿಕ್ಕೆ ಬಂದಿದ್ದೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನು ತಿಳ್ಕೊಳ್ತೀರಿ, ಹರ್ ಏಕ್ ಕೆ ಕರ್ಮೋಂ ಕೆ ಹಿಸಾಬ್ ಕಿತಾಬ್ ಕಾ ಖೇಲ್ ಹೇ. ಬಾಬಾ ಹೇಳ್ತಾರೆ, ನೀವು ಮಕ್ಕಳೇನು ತಿಳ್ಕೊಂಡಿರಿ, ಇದು ನಾವು ಮಾಡಿದ ಕರ್ಮದ ಲೆಕ್ಕಪತ್ರದ ಆಟ ಆಗಿದೆ. ಅಂಡರ್ಲೈನ್, ನಾವು ಮಾಡಿದ ಅರ್ಥಾತ್ ಆತ್ಮ ಮಾಡಿದ ಅಲ್ಲ, ಕ್ಯಾರೆಕ್ಟರ್ ಮಾಡಿರುವಂತಹ ಪಾರ್ಟಲ್ಲಿ ದ್ವಾಪರ ಯುಗದಿಂದ ತಪ್ಪು ಮಾಡಿಸೋದನ್ನು ಸ್ಟೋರಿ ಒಳಗೆ ಫಿಕ್ಸ್ ಇದೆ. ಈ ಕ್ಯಾರೆಕ್ಟರ್ ಮೂಲಕ ತಪ್ಪು ಕರ್ಮಗಳನ್ನು ಮಾಡಿಸಿ ಅದರಿಂದ ಪಾಪಕರ್ಮ ಆಗಿಸಿ ಆ ಪಾಪದ ಫಲವನ್ನು ಭೋಗಿಸುವಂಥದ್ದು, ಮತ್ತು ಪಾರ್ಟ್ ಒಳಗೆ ಸತ್ಯ ಜ್ಞಾನದ ಮೂಲಕ ಆ ಪಾಪಕರ್ಮದಿಂದ ಮುಕ್ತಾಗೋದು, ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಅಂದಮೇಲೆ ಇದು ಕರ್ಮದ ಲೆಕ್ಕಪತ್ರದ ಆಟ ಆಗಿದೆ, ರಿಯಲ್ ಅಲ್ಲ. ಲೆಕ್ಕಪತ್ರನೂ ರಿಯಲ್ ಅಲ್ಲ. ಅಂದರೆ ನಾವು ಏನೋ ಮಾಡಿರ್ಬೋದು, ಅದಕ್ಕೆ ಬಿದ್ದೀವಿ, ಏನೋ ಮಾಡಿರ್ಬೋದು, ಅದಕ್ಕೆ ನಮಗೆ ತ್ರಾಸಾಗಿದೆ, ನಮ್ಮ ಜೀವನದಲ್ಲಿ ಈ ರೀತಿ ಸಂಬಂಧದಲ್ಲಿ ತೊಂದರೆ ಆಗಿದೆ ಅಂತ ನಾವೇನು ಅನ್ಕೋತೀವಿ. ಬಾಬಾ ಹೇಳ್ತಾರೆ ಅದು ಆ್ಯಕ್ಟಿಂಗ್. ಆ ರೀತಿ ತಪ್ಪು ಮಾಡಿಸೋದು ಕ್ಯಾರೆಕ್ಟರ್ನ ಮೂಲಕ ಒಳ್ಳೇದು ಮಾಡಿಸೋದು, ಕ್ಯಾರೆಕ್ಟರ್ಗೆ ದುಃಖ ಕೊಡಿಸೋದು, ಕ್ಯಾರೆಕ್ಟರ್ ಒಳಗೆ ಸುಖದ ಅನುಭೂತಿ ಮಾಡಿಸೋದು, ಇದೆಲ್ಲ ಮಾಡೋದು ಡ್ರಾಮಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಕಿಸಿ ಕೋ ಭಿ ದುಃಖ ನಹೀ ದೇತೆ. ಶಿವ ಬಾಬಾ ಈ ನಾಟಕದೊಳಗೆ ಯಾರಿಗೂ ದುಃಖ ಕೊಡೋದಿಲ್ಲ ಅಂತ. ಕ್ಯಾರೆಕ್ಟರ್ನ ದುಃಖ ಬಾಬಾ ಕೊಟ್ಟ ದುಃಖ ಅಲ್ಲ, ಅದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಇದೊಂದು ಸಿನಿಮಾ ಇದೆ, ಬಿಗ್ ಸ್ಟೋರಿ ಇದೆ. ಆ ಸ್ಟೋರಿ ಒಳಗೆ ಪ್ರತಿಯೊಬ್ಬರ ಪಾರ್ಟ್ ಒಳಗಿನ ಮತ್ತೆ ಚಿಕ್ಕ ಚಿಕ್ಕ ಬೇರೆ 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 ಕಥೆಗಳಿದಾವ. ಆ ಕಥೆಯೊಳಗೆ ಆ್ಯಕ್ಟಿಂಗ್ ಒಳಗೆ ಮಾತ್ರ ಸುಖ ಮತ್ತು ದುಃಖದ ಪಾರ್ಟ್ ನಡೀತಾ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ನಾ ಏನೂ ದುಃಖ ಕೊಡೋದಿಲ್ಲ. ವಹ ತೋ ಆತೆ ಹಿ ಹೇ ಸುಖ ಕಾ ರಾಸ್ತಾ ಬತಾನೆ. ಅರ್ಥಾತ್ ಸುಖ, ಡ್ರಾಮಾದೊಳಗಿನ ಸುಖ, ಡ್ರಾಮಾದೊಳಗಿನ ದುಃಖ, ಇವೆರಡರಿಂದ ಬಾಬಾ ಪರೆಯದಾರ. ಆದರೆ ಬಾಬಾ ಬಂದಿರೋದೇ ಸುಖದ ಮಾರ್ಗ ಹೇಳಲಿಕ್ಕೆ. ಅಂದ್ರೆ ಅರ್ಥಾತ್ ಆತ್ಮ ಅನಾದಿ ಕಾಲದಿಂದಲೂ, ಅರ್ಥಾತ್ ಅನಾದಿ ರೂಪದಿಂದಲೂ ಆತ್ಮ ಯಾವ ಸುಖ ಸ್ವರೂಪ ಇದೆ ಆ ಸುಖದ ದಾರಿ ತೋರಿಸ್ಲಿಕ್ಕೆ ಬಾಬಾ ಬಂದಿದ್ದಾರೆ. ಈ ರೀತಿಯೆಲ್ಲ ಸುಖದ ಮಾರ್ಗ ಹೇಳ್ತಾರಂದ್ರೆ ಇನ್ನು ಮುಂದೆ ನಮ್ಗೆ ಯಾವುದೇ ಥರದ ಶರೀರದ ತೊಂದರೆ ಆಗಬಾರ್ದು, ಕಷ್ಟನೇ ಬರಬಾರ್ದು. ಯಾಕಂದರೆ ಈ ಮೈಂಡಿಗೆ ಪ್ರೋಗ್ರಾಮ್ ಹಾಕಿದೆ. ಭಾಳಷ್ಟು ಜನ ಈ ಥರ ಪ್ರೋಗ್ರಾಮ್ ಆಗ್ತಾರೆ, ರಾಂಗ್ ಪ್ರೋಗ್ರಾಮ್. ಈ ಕಷ್ಟನೇ ಬರಬಾರ್ದು, ತೊಂದರೆ ಬರಬಾರ್ದು, ಸಮಸ್ಯೆಗಳು ಬರಬಾರ್ದು, ಹರ್ಡಲ್ಸ್ ಬರಬಾರ್ದು ನಮ್ಮ ಎದುರುಗಡೆಗೆ. ಸೊ ಈ ಥರ ಪ್ರೋಗ್ರಾಮ್ ಹಾಕೋದ್ರಿಂದ ಯಾವಾಗ ಡ್ರಾಮಾದಲ್ಲಿ ಯಾವಾಗ ಏನು ಬರಬೇಕು ಅನ್ನೋದು ನೋಂದಿದೆ. ಅದು ಬಂದಾಗ ಬಹಳ ಬೇಜಾರಾಗ್ತಾರೆ. ಎಷ್ಟೋ ಜನ BK ಸಹೋದರ ಸಹೋದರಿಯರು ಕೂಡ ಈ ಥರ ಬಂತಲ್ಲ ನಮ್ಮ ಜೀವನದಲ್ಲಿ, ಇಷ್ಟೆಲ್ಲ ನಾವು ನಂಬಿದ್ವಿ ಅಂತ ಅನ್ಕೋತಾರೆ. ಯಾಕೆ ಅಂದರೆ ಬಾಬಾ ಹೇಳ್ತಾರ, ಡ್ರಾಮಾದೊಳಗೇನು ದುಃಖ, ಆ್ಯಕ್ಟಿಂಗ್ ಒಳಗೇನು ದುಃಖ ಇದೆ ಇದು ಬಾಬಾ ಕೊಡೋದಿಲ್ಲ, ಆ್ಯಕ್ಟಿಂಗ್ ಒಳಗೇನು ಸುಖ ಇದೆ ಅದು ಬಾಬಾ ಕೊಡೋದಿಲ್ಲ. ಬಾಬಾ ಆತ್ಮದ ಅವಿನಾಶಿ ಸತ್ಯ ಸದಾಕಾಲದ ಸುಖವನ್ನು, ಆ ಸುಖ ಅನುಭವ ಮಾಡುವ ದಾರಿಯನ್ನು ಹೇಳಲಿಕ್ಕೆ, ಶ್ರೀಮತವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಬಾಬಾ ಕೇತೆ ಬಚ್ಚೆ मैंने किसी को भी दुखी नहीं किया. ಬಾಬಾ ಮನಸ್ಸಿಗೆ ನೆನಪಿಸ್ಕೊಡ್ತಾರೆ, ಮಕ್ಕಳೇ ನೀವೆಂದಿಗೂ ಬಾಬಾನೇ ದುಃಖ ಕೊಟ್ಟರು ಅಂತ ಅಂದ್ಕೊಂಡಿರಿ. ಬಾಬಾ ಎಂದಿಗೂ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಎತ್ತು ತುಮಾರೇ ಹೀ ಕರ್ಮೋಂ ಕಾ ಫಲ ಹೇ. ಬಾಬಾ ಹೇಳ್ತಾರೆ, ಇದು ನಿಮ್ಮದೇ ಕರ್ಮದ ಫಲ ಆಗಿದೆ, ಯಾವ ದುಃಖವನ್ನು ಅನುಭವ ಮಾಡ್ತಾ ಇದ್ದೀರಿ ಅಂತ. ನಿಮ್ಮದೇ ಕರ್ಮದ ಫಲ ಅರ್ಥಾತ್ ಸತ್ಯ ಜ್ಞಾನ ಅರ್ಥ ಮಾಡ್ಕೊಂಡ ಮೇಲೂ ಕೂಡ
ನೀನು ರೋಲಿಂದ ಡಿಟ್ಯಾಚ್, ಸೋಲ್ ಇದಿ, ನೀನು ಮೈಂಡಿಂದಲೂ ಡಿಟ್ಯಾಚ್, ಮನಸ್ಸಿನ ಭಾವನೆ ಮನಸ್ಸಿನ ವಿಚಾರಗಳಿಂದಲೂ ಮುಕ್ತವರ ಆಗಿರುವಂತಹ ಆತ್ಮ ಚೇತನ ಇದೆ ಎನ್ನುವಂಥ ಸತ್ಯವನ್ನು ಮರೆತು ನಾನೇ ಮನಸ್ಸು, ನಾನೇ ರೋಲ್ ಇದ್ದೀನಿ, ನಾನೇ ವ್ಯಕ್ತಿ ಇದ್ದೀನಿ, ಮಾನವ ಇದ್ದೀನಿ, ಈ ಮನಸ್ಸನ್ನ ವಿಚಾರನೂ ನಾನೇ ಕ್ರಿಯೇಟ್ ಮಾಡಿದ್ದು ಅಂತ ಅನ್ಕೋತಿರಂದ್ಮೇಲೆ ಇದು ನಿಮ್ಮ ಕರ್ಮ ಅಂತಾರೆ ಬಾಬಾ. ಸತ್ಯ ಜ್ಞಾನ ತಿಳಿದ ಮೇಲೂ ಅಜ್ಞಾನದ ಜೊತೆಗೆ ಅಟ್ಯಾಚ್ಡ್ ಆಗ್ತೀರಂದ್ರೆ ಇದು ನಿಮ್ಮ ಕರ್ಮ. ಈ ಕರ್ಮದ ಫಲ ಅನುಭವಿಸ್ತೀರೇ ಹೊರತಾಗಿ ನಿಮಗೆ ನಾನು ದುಃಖವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. धारणेಗಾಗಿ मुख्य सार, ಮೊದಲನೇದು सहनशीलता का गुण धारण कर माया के विघ्नों में पास होना है. ಬಾಬಾ ಹೇಳ್ತಾರೆ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಮಾಯೆಯ ವಿಘ್ನಗಳಿಂದ ಪಾರಾಗಬೇಕಾಗಿದೆ. ಸಹನಶೀಲತೆ ಆತ್ಮ ಅನುಭವ ಮಾಡೋದಿಲ್ಲ, ಕ್ಯಾರೆಕ್ಟರ್ ಅಂದರೆ ಏನೆಲ್ಲ ಸಹನ್ ಮಾಡಬೇಕಾಗಿದೆ ಕ್ಯಾರೆಕ್ಟರ್. ಆದರೆ ಸಹನತೆ ಯಾವಾಗ ಅನಿಸ್ತದಂದ್ರೆ ಯಾವಾಗ ನಾನು ಇದನ್ನು ತಡ್ಕೊಳ್ತಾ ಇದ್ದೀನಿ, ನಾನು ಅನಿಸ್ಕೊಳ್ತಾ ಇದ್ದೀನಿ, ಆದರೂ ಸುಮ್ಮನಿರ್ಬೇಕಲ್ಲ, ಎಷ್ಟು ನುಂಗಬೇಕು, ವಿನಾಕಾರಣ ಇಷ್ಟೆಲ್ಲ ನಾ ಅಪವಾದಗಳನ್ನು ಯಾಕೆ ಹಾಕೋಬೇಕು ಅಂತಂದಾಗ ಸಹನ್ ಮಾಡೋದು, ಅದು ಸಹನ್ ಮಾಡೋದಾಗ್ತದೆ. ಆ್ಯಕ್ಚುಲಿ ಸಹನ್ ಮಾಡುವುದೇ ಡ್ರಾಮಾದೊಳಗೆ ಅಂಥ ಮಾತೇ ಇಲ್ಲ ಜ್ಞಾನಿಗಾಗಿ. ಅರ್ಥಾತ್ ಈಗ ಸತ್ಯ ಜ್ಞಾನ ತಿಳಿದಂತಹ ಜ್ಞಾನಿಗೆ ಸಹನ್ ಮಾಡುವಂತಹ ಮಾತಿಲ್ಲ ಅಂದ್ರೆ ಅದರ ಅರ್ಥ ಈ ಡ್ರಾಮಾದೊಳಗೆ ಏನೆಲ್ಲ ನಡೀತಾ ಇದೆ, ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಫಿಕ್ಸ್ಡ್ ಇದೆ. ಸೊ ಫಿಕ್ಸ್ಡ್ ಡ್ರಾಮಾದೊಳಗೆ ಏನೆಲ್ಲ ನಡೀತಾ ಇದೆ ಅದು ಮೊದಲೇ ನೊಂದಿದೆ ಅಂದ ಮೇಲೆ ಅದರೊಳಗೆ ಸಹನ್ ಮಾಡ್ಕೊಳ್ಳುವಂತಹ ಮಾತಾದರೂ ಏನಿದೆ, ಆದರೂ ಸಹನ್ ಮಾಡ್ಕೊಳ್ರಿ. ಇದರ ಅರ್ಥಾರ್ಥ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ರಿ, ಮನಸ್ಸಿನಲ್ಲಿ ಈ ಮಾತನ್ನು ನೆನಪು ಮಾಡ್ಕೊಳ್ರಿ. ಡ್ರಾಮಾದೊಳಗೆ ಸ್ಕ್ರಿಪ್ಟೆಡ್ ಡ್ರಾಮಾದೊಳಗಿನ ಪಾರ್ಟ್, ಕಲ್ಪದ ಮೊದಲಿನ ಪಾರ್ಟ್ ರಿಪೀಟ್ ಆಗ್ತಾ ಇದೆ, ಇದಾಗಿದೆ ಸಹನ್ ಮಾಡ್ಕೊಳ್ಳೋದು. ಇದರಿಂದಲೇ ನೀವು ಮಾಯೆಯ ವಿಘ್ನಗಳಿಂದ ಪಾರಾಗ್ತೀರಿ. ಇಲ್ಲ ಅಂದ್ರೆ ಯಾವುದು ಮಾಯಾ ವಿಘ್ನ ಅರ್ಥಾರ್ಥ ದೇಹ ಭಾನದ ಜೊತೆಗೆ ಕನೆಕ್ಟ್ ಆಗಿ ಇದು ಈ ದೇಹ ನಾನು ಬಹಳ ಹುಷಾರ್, ನಾನು ಬುದ್ಧಿವಂತ, ಎಜುಕೇಟೆಡ್, ಸಿರಿವಂತ ಅಂದ್ಕೊಂಡು ಏನೆಲ್ಲ ಕರ್ಮ ಮಾಡಿದ್ದೀವಿ ಆ ಕರ್ಮದ ನೆನಪುಗಳು, ಆ ಕರ್ಮದ ಅನುಭವಗಳು, ಇದೇ ಮಾಯಾ ವಿಘ್ನ. ದೇಹ ಭಾನದಿಂದ ಡಿಟ್ಯಾಚ್ ಆಗಲಿಕ್ಕೆ ಬಿಡೋದಿಲ್ಲ, ಅಶರೀರಿ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಸಮಯದೊಳಗೆ ಮಾಯಾ ವಿಘ್ನಗಳಿಂದ ಪಾರಾಗಬೇಕು ಅಂದರೆ ಸಹನಶೀಲರಾಗ್ರಿ. ಅರ್ಥಾರ್ಥ ಏನೆಲ್ಲ ನಡೀತಾ ಇದೆ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ, ಬನಿ ಬನಾಯಿ ಡ್ರಾಮಾ ಮೊದಲೇ ನೊಂದಿದೆ. ಇಲ್ಲಿ ಯಾವುದೂ ನಾ ಆತ್ಮ ಸಹನ್ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅರ್ಥಾತ್ ನಾ ಆತ್ಮ ಇದ್ದೀನಿ, ಆತ್ಮ ಅಕರ್ತಾ ಇದೆ, ಆತ್ಮ ಸಹನ್ ಮಾಡಿಕೊಳ್ಳುವಂತಹ ಮಾತು ಇದರಲ್ಲಿ ಇಲ್ಲವೇ ಇಲ್ಲ. ಅನೇಕ आपदाएं आएंगी, अत्याचार होंगे, ऐसे समय पर सहन करते बाबा की याद में रहना है, ಸಚ್ಚಿ ಕಮಾಯಿ ಕರ್ನಿ ಹೇ. ಅನೇಕ ಆಪತ್ತುಗಳು ಬರ್ತವೆ ಅಂತಾರೆ ಬಾಬಾ. ಇನ್ನೂ ಬಹಳಷ್ಟು ಆಪತ್ತುಗಳು ಪ್ರಾಕೃತಿಕ ಮತ್ತು ಅನೇಕ ರೀತಿಯಿಂದ ಸಾಮಾಜಿಕ ಬೇರೆ ಬೇರೆ ರೂಪದಲ್ಲಿ ಆಪತ್ತುಗಳು ಬರ್ತಾವೆ. ಬಹಳಷ್ಟು ಅತ್ಯಾಚಾರ ಆಗ್ತದ, ಕ್ಯಾರೆಕ್ಟರ್ನ ಅತ್ಯಾಚಾರ ಆಗ್ತದ. ಇಂಥ ಸಮಯದೊಳಗೆ ಭಾಳಷ್ಟು ಸಹನ್ ಮಾಡ್ಕೊಳ್ಳೋದು. ಅರ್ಥಾತ್ ಕಾನ್ಷಿಯಸ್ ಮೈಂಡ್ ಒಳಗೆ ಈ ಒಂದು ಅರಿವನ್ನು ತುಂಬಬೇಕಾಗಿದೆ. ಇಲ್ಲೇನೆಲ್ಲ ನಡೀತಾ ಇದೆ, ಈ ವಿಶ್ವ ನಾಟಕದ ಫಿಲ್ಮ್ನೊಳಗೆ ಬನಿ ಬನಾಯಿ ಡ್ರಾಮಾದ ಸ್ಟೋರಿ ಒಳಗೆ ನಡೀತಾ ಇದೆ, ಇದ್ಯಾವುದು ರಿಯಲ್ ಅಲ್ಲ ಅಂತ ಅಂದ್ಕೊಳ್ಳೋದೇ ಸಹನ್ ಮಾಡೋದು. ಸಹನ್ ಮಾಡೋದು ಅರ್ಥಾತ್ ಬಾಬಾರ ನೆನಪಿನಲ್ಲಿರೋದು. ಇದರಿಂದಲೇ ಸತ್ಯ ಗಳಿಕೆ ಆಗ್ತದೆ. सेकंड पॉइंट, विशाल बुद्धिवन इस बने बनाए ड्रामा को अच्छी रीति समझना. यह कुदरती ड्रामा बना हुआ है, इसलिए प्रश्न उठ नहीं सकता. ಈ ವಿಶಾಲ ಬುದ್ಧಿಯವರಾಗಿ ಬಾಬಾ ಮತ್ತೆ ಡ್ರಾಮಾದ ಸ್ಮೃತಿ ಮಾಡುತ್ತಿದ್ದಾರೆ. ವಿಶಾಲ ಬುದ್ಧಿಯವರಾಗಿ ಈ ಮಾಡಲ್ಪಟ್ಟಂತಹ ಡ್ರಾಮಾದೊಳಗೆ, ಈ ಡ್ರಾಮಾ ಪ್ರೀ ರಿಕಾರ್ಡೆಡ್ ಇದೆ, ಈ ಡ್ರಾಮಾ ಮೊದಲೇ ಆಗಿಬಿಟ್ಟಿದೆ, ಸೇಮ್ ರಿಪೀಟ್ ಆಗ್ತಾ ಇದೆ. ಇದ್ರೊಳಗೆ ಈ ದೇಹದಿಂದ ಡಿಟ್ಯಾಚ್ ಆದಮೇಲೆ ಉಳಿಯೋದು ಆತ್ಮ ಮಾತ್ರ. ಈ ದೇಹದ ಮನಸ್ಸಿನ ಏನೆಲ್ಲ ವಿಚಾರಗಳದಾವ ಇದು ಡ್ರಾಮಾ ಅನುಸಾರ ಇದೆ.
ಅಂದಮೇಲೆ ಬಾಬಾ ಹೇಳ್ತಾರೆ, ಡ್ರಾಮಾನ ಚೆನ್ನಾಗಿ ತಿಳ್ಕೊಂಡು ನಡೀರಿ. ಇದು ಮಾಡಲ್ಪಟ್ಟಂಥ ಡ್ರಾಮಾ ಕುದರತಿ ಅದ, ಅದಕ್ಕಾಗಿ ಇದರಲ್ಲಿ ಪ್ರಶ್ನೆನೇ ಹೇಳ್ಬಾರ್ದು ಅಂತಾರೆ. ಹಿಂಗೆ ಯಾಕಾಯಿತು, ಇದು ಯಾಕೆ ಆಗ್ತಾ ಇದೆ, ಇದು ಮುಂದೇನಾಗ್ತದ, ಮುಂದೆ ಏನು ಮಾಡೋದು, ಯಾವುದೇ ರೀತಿಯ ಪ್ರಶ್ನೆನೇ ಹೇಳುವಂಗಿಲ್ಲ ಅಂತಾರೆ ಬಾಬಾ. ಮತ್ತು ಈ ಡ್ರಾಮಾ ಹೀಗೆ ಯಾಕೆ, ಯಾವುದೇ ರೀತಿಯ ಪ್ರಶ್ನೆನೇ ಹೇಳ್ಬಾರ್ದು ಅಂತ ಹೇಳ್ತಾರೆ ಬಾಬಾ. बाबा जो अच्छी मत देते हैं उस पर चलते रहना है. ಬಾಬಾರವರು ಯಾವ ಒಳ್ಳೆಯ ಮತವನ್ನು ಕೊಡ್ತಾ ಇದ್ದಾರೆ, ಸದ್ಗತಿಯನ್ನು ಹೊಂದುವಂತಹ ಅಥವಾ ದೇಹಭಾನದಿಂದ ಡಿಟ್ಯಾಚ್ ಆಗಿ ಸೋಲ್ನ ಹೈಯೆಸ್ಟ್ ಸ್ಥಿತಿ ಮಾಡಿಕೊಳ್ಳುವ ಯಾವ ಮತ ಕೊಡ್ತಿದ್ದಾರೆ ಅದರ ಅನುಸಾರ ನಡೀರಿ. ವರದಾನ್, ಮಾಯಾ जीत विजयी बनने के साथ साथ परोपकारी भव. ಮಾಯಾ ಜೀತ್ ವಿಜಯಿ ಆಗುವುದರ ಜೊತೆಯಲ್ಲಿ ಉಪಕಾರಿ ಪರೋಪಕಾರಿಗಳು ಆಗ್ರಿ. अभी तक स्व कल्याण में बहुत समय जा रहा है, अब परोपकारी बनो. ಇಲ್ಲಿವರೆಗೆ ನಾನು ಆತ್ಮ ಈ ದೇಹವಾನದಿಂದ ಡಿಟ್ಯಾಚ್ ಆಗಿ, ಈ ದೇಹದ ನಮ್ದು ಅಟ್ಯಾಚ್ಮೆಂಟ್ ಏನಿದೆ ಅದು ಮನುಷ್ಯರ ಜೊತೆಗಿಲ್ಲ, ಅಪ್ಪ ಅಮ್ಮ ಮಗ ಮಗಳು ಪತಿ ಪತ್ನಿ ಇರ್ಬೋದು ಸಮ್ ಪರ್ಸೆಂಟೇಜ್ ಒಳಗೆ. ಆದರೆ ಆ್ಯಕ್ಚುಲಿ ನಮ್ಮದು ಈ ಮನಸ್ಸಿನ ಅಟ್ಯಾಚ್ಮೆಂಟ್ ಯಾರ ಜೊತೆಗಿದೆ ಅಂದ್ರೆ ಈ ದೇಹ ರೋಲ್ ಜೊತೆಗೆ, ಈ ಸ್ಟೋರಿ ಜೊತೆಗೆ ಅಟ್ಯಾಚ್ಮೆಂಟ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ನಮ್ಮೆಲ್ಲ ಪುರುಷಾರ್ಥ ದೇಹಭಾನದಿಂದ ಡಿಟ್ಯಾಚ್ ಆಗೋದಿತ್ತು. ಅಂದ್ರೆ ಅರ್ಥಾತ್ ಸ್ವಯಂನ ಕಲ್ಯಾಣಕ್ಕೆ ಬಹಳಷ್ಟು ಸಮಯ ಕೊಟ್ಟಿರಿ. ಅಪರೋಪಕಾರಿ ಬನೋ, ಅರ್ಥಾತ್ ಇಲ್ಲಿವರೆಗೆ ತಮ್ಮನ್ನ ದೇಹದಿಂದ ಡಿಟ್ಯಾಚ್ ಆತ್ಮ ನೋಡುವ ಅಭ್ಯಾಸ ಏನು ಮಾಡಿದ್ದೀರಿ, ಇನ್ನು ಮುಂದೆ ಎಲ್ಲರೊಳಗೂ ಆತ್ಮ ಸ್ವರೂಪವನ್ನು ನೋಡುವ ಅಭ್ಯಾಸ. ಅವರೂ ದೇಹದಿಂದ ಡಿಟ್ಯಾಚ್ ಆಗಿರುವಂತಹ ಆತ್ಮ ಆಧಾರ. ಭಲೆ ಅವ್ರ ಮನಸ್ಸು ಡ್ರಾಮಾದೊಳಗೆ ಸಿಕ್ಕಾಕೊಂಡಿದೆ, ರೋಲ್ ಒಳಗೆ ಸಿಕ್ಕಾಕೊಂಡಿದೆ, ಆದರೆ ಆ ರೋಲನ್ನು ಪ್ಲೇ ಮಾಡ್ತಾ ಇರುವಂಥ ಆತ್ಮ, ಗುಪ್ತ ಆತ್ಮ ಏನಿದೆ, ಆ ಗುಪ್ತ ಆತ್ಮನ ಗುಪ್ತ ಸತ್ಯದ ಅನುಭವ ಮಾಡುವುದ ಪರೋಪಕಾರಿ ಆಗೋದು. माया जीत विजयी बनने के साथ साथ सर्व खजानों की विधाता बनो. हर खजानों को कार्य में लगाओ. ಮಾಯಾದ ಮೇಲೆ ವಿಜಯಿ ಆಗೋದ್ರ ಜೊತೆಯಲ್ಲಿ ಸರ್ವ ಖಜಾನೆಗಳ ವಿಧಾತ ಆಗ್ರಿ. ಸರ್ವ ಖಜಾನೆಗಳ ವಿಧಾತ ಆಗೋದು ಅಂದರೆ ತನ್ನ ಆತ್ಮಿಕ ಸತ್ಯದ ಸರ್ವ ಖಜಾನೆಗಳ ಅನುಭವ ಮಾಡ್ತಾ ಎಲ್ಲರೊಳಗೆ, ಎಲ್ಲ ಆತ್ಮನೊಳಗೆ ಖಜಾನ ಕೊಡೋದಂದ್ರೆ ಬಹಳ ಕೇರ್ ಮಾಡೋದು, ಉಣಿಸೋದು, ತಿನ್ನಿಸೋದು ಅಂತಲ್ಲ. ಖಜಾನೆಗಳಿಂದ ಇನ್ನೊಬ್ಬರನ್ನ ಭರ್ಪೂರ್ ಮಾಡೋದು. ವಿಧಾತ ಆಗೋದು ಅಂದರೆ ಅವರಿಗೆ ಅವರ ಸತ್ಯ ರೂಪದಲ್ಲಿ ನೋಡೋದು. ಅವರಲ್ಲಿ ಏನೇ ಒಳ್ಳೆಯದಿರಲಿ, ಕ್ಯಾರೆಕ್ಟರ್ ಕೆಟ್ಟದ್ದಿರಲಿ, ಅದನ್ನು ನೋಡದೆ ಅವರ ಒಳಗೆ ಇರುವಂತಹ ನಿರಾಕಾರಿ ಬಾಪ್ ಸಮಾನ್ ಲವ್ಲಿ ರೂಪ ಯಾವುದು ಪ್ಯೂರ್ ರೂಪ ಇದೆ ಅದನ್ನು ನೋಡುವುದೇ ವಿಧಾತ ಆಗಿ ಖಜಾನೆಗಳನ್ನು ಕೊಡೋದಾಗಿದೆ. खुशी का खजाना, शक्ति का खजाना, शांति का खजाना, ज्ञान का खजाना, सहयोग देने का खजाना, बांटो और बढ़ाओ. ಅಂಡರ್ಲೈನ್, ಈ ಎಲ್ಲ ಗುಣಗಳ, ಎಲ್ಲ ಶಕ್ತಿಗಳ ಖಜಾನೆಗಳು ಸ್ವಯಂ ನಾನು ದೇಹಭಾನದಿಂದ ಡಿಟ್ಯಾಚ್ ಆಗಿ ಯಾವಾಗ ಆತ್ಮಿಕ ಸತ್ಯದಲ್ಲಿ ಅನುಭವ ಮಾಡ್ತೀನಿ, ಅದರ ಅನುಭವ, ಶಕ್ತಿ, ಆ ವೈಬ್ರೇಷನ್ ಇನ್ನೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯ ಇದೆ. तो जब अभी विधातापन की स्थिति का अनुभव करेंगे, ಈಗ ವಿಧಾತಾಪನದ ಸ್ಥಿತಿ ಅನುಭವ ಮಾಡ್ತೀರಿ, ಅರ್ಥಾತ್ ಪರೋಪಕಾರಿ ಆಗ್ತೀರಿ, ಆಗ ಅನೇಕ ಜನ್ಮ ವಿಶ್ವ ರಾಜ್ಯ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ಎಷ್ಟು ಈ ಸಮಯದಲ್ಲಿ ಪರೋಪಕಾರಿ, ಅರ್ಥಾತ್ ಎಷ್ಟೆಷ್ಟು ಅನ್ಯ ಆತ್ಮರೊಳಗ, ಅನ್ಯ ಕ್ಯಾರೆಕ್ಟರ್ ಒಳಗ ಎಷ್ಟೆಷ್ಟು ಅವರ ಮೂಲ ಆತ್ಮರೂಪವನ್ನು ನೋಡುವಂತಹ ಪರೋಪಕಾರಿ ಆಗ್ತೀರಿ, ಅಷ್ಟಷ್ಟು ವಿಶ್ವ ರಾಜ ಅಧಿಕಾರಿ. ಅರ್ಥ ಸತ್ಯುಗದ ಮಹಾರಾಜ ಅನ್ನುವಂಥ ಮಾತಲ್ಲ. ಸಂಗಮ ಯುಗದಲ್ಲಿ ಈ ಎಲ್ಲ ಇಂದ್ರಿಯಗಳ ಮೇಲೆ ರಾಜ ಆಗುವುದಷ್ಟೇ ಅಲ್ಲದೆ ನನಗೆ ಇಲ್ಲಿ ಆ ರಾಜ ಆಗಿರುವ ಅನುಭೂತಿ ಆಗ್ತದ. ಹೇಗೆ ರಾಜನಿಗೆ ಇನ್ನೊಬ್ಬರಿಂದ ಏನೂ ಜರೂರತ್ತಿಲ್ಲ, ಯಾರಾದರೂ ಪ್ರೀತಿ ಕೊಡಬೇಕು ಅಥವಾ ಯಾರಿಂದಾದರೂ ನನಗೆ ಅಪ್ರಿಸಿಯೇಷನ್ ಸಿಗಬೇಕು ಅಥವಾ ಯಾರಾದರೂ ನನಗೆ
ಪ್ರೊಟೆಕ್ಟ್ ಆಗಿ ನಿಲ್ಲಬೇಕನ್ನುವಂಥ ಜरूरत ರಾಜ ರಾಜ ಆಗಿರ್ತಾನೆ, ರಾಜ ರಕ್ಷಕ ಆಗಿರ್ತಾನೆ, ರಾಜ ಮಾತ್ಪಿತಾ ಆಗಿ ಪಾಲನಕರ್ತ ಆಗಿರ್ತಾನೆ. ವಿಶ್ವ ರಾಜ್ಯ ಅಧಿಕಾರಿ ಆಗೋದು ಅರ್ಥಾತ್ ನಾನು ಆತ್ಮ ಯಾವ ನನ್ನ ಅನಾದಿ ಆತ್ಮಿಕ ಗುಣ ಅದಾವ ಅದರ ಸತ್ಯದ ಅನುಭವ ಆದಮೇಲೆ, ಅದರ ಭರ್ಪೂರತೆ ಅನುಭವ ಆದಮೇಲೆ ನನಗೆ ಈ ಕ್ಯಾರೆಕ್ಟರ್ ಒಳಗೆ, ಈ ನಾಟಕದೊಳಗೆ ಯಾರಿಂದಲೂ ಏನನ್ನು ಬೇಡುವ ಕೇಳುವ ಆಗುವ ಅಪೇಕ್ಷಾ, ಜೀರೋ ಇಂಟ್ರೆಸ್ಟ್, ಇದು ಬರೋದೇ ಬಾಬಾ ಹೇಳ್ತಾರ ವಿಶ್ವರಾಜ್ಯ ಅಧಿಕಾರಿ ಆಗೋದು. ಸ್ಲೋಗನ್: विश्व कल्याणकारी बनना है तो अपनी सर्व कमजोरियों को सदाकाल के लिए विदाई दो. ವಿಶ್ವ ಕಲ್ಯಾಣಕಾರಿಗಳಾಗಬೇಕಂದ್ರೆ ತಮ್ಮೆಲ್ಲ ಕಮಜೋರಿಗಳನ್ನು ಸದಾ ಕಾಲಕ್ಕಾಗಿ ಬಾಬನಿಗೆ ಅರ್ಪಣೆ ಮಾಡಿಬಿಡ್ರಿ ಅಂತ. ಅಂಡರ್ಲೈನ್: ನಾ ಆತ್ಮ ವಿಶ್ವ ಕಲ್ಯಾಣಕಾರಿ ಆಗಬೇಕು ಅರ್ಥಾತ್ ನನ್ನ ಸತ್ಯ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಎಲ್ಲಿವರೆಗೆ ನಾ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ಕ್ಯಾರೆಕ್ಟರ್ ಒಳಗೆ ಕ್ಯಾರೆಕ್ಟರ್ ಕಲಿಯುವುದಿರೋದ್ರಿಂದ ಕಲಿಯುವುದ ಕ್ಯಾರೆಕ್ಟರ್ ಒಳಗೆ ಅವಶ್ಯ ಕಮಜೋರಿಗಳದಾವ, ಅದು ನನ್ನ ಕಮಜೋರಿ ಅನ್ಕೊಂಡಂದ್ರೆ ಕಮಜೋರಿಗಳನ್ನು ಹೋಗ್ಲಾಡ್ಸೋದ್ರಲ್ಲೇ ನನ್ನ ಸಮಯ ಹೋಗ್ತದ, ನನಗೆ ವಿಶ್ವ ಕಲ್ಯಾಣಕಾರಿ ಆಗೋಕ್ಕಾಗೋದಿಲ್ಲ. ಅದಕ್ಕೆ ಬಾಬಾ ಅಂತಾರ ಕಮಜೋರಿ ಇರೋದು ಮೈಂಡ್ ಒಳಗೆ, ನಾನು ಮನಸ್ಸಿನಿಂದಲೂ ಪರ್ಯಾದಂಥ ನಿರಾಕಾರ ಆತ್ಮ ಇರೋದ್ರಿಂದ ಬಾಬಾ ಹೇಳ್ತಾರೆ ನಿನ್ನ ಆತ್ಮಸ್ವರೂಪದಲ್ಲಿ ಸ್ಥಿತಾಗಿ ಮೈಂಡ್ ಒಳಗಿರುವಂಥ ಮನಸ್ಸಿನ ಆ ಕಮಜೋರಿಗಳನ್ನು ಬಾಬಾಗೆ ಅರ್ಪಣೆ ಮಾಡೋದೇ ಮನ್ಮನಾಭವ. ಈ ರೀತಿ ಅರ್ಪಣೆ ಮಾಡಿಬಿಟ್ಟಾಗ ಮಾತ್ರ ಸದಾಕಾಲಕ್ಕಾಗಿ ಇದ್ಯಾವುದು ನಂದಲ್ಲ, ಇದು ನಾನಲ್ಲ, ಬಾಬಾ ನಾನಂತೂ ಎವರ್ ಪ್ಯೂರ್ ನಿಮ್ಮ ಸಂತಾನಿದ್ದೀನಿ ಎನ್ನುವಂಥ ಅರ್ಪಣಾ ಭಾವವೇ ಬಾಬಾ ಹೇಳ್ತಾರೆ ವಿದಾಯಿ ಹೇಳೋದಾಗಿದೆ. ಅವ್ಯಕ್ತಿಶಾರೆ: ಈಗ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲಾರೂಪರು ಆಗ್ರಿ. ಹೇಗೆ? ಜೈಸೆ ಕಿಲಾ ಬಾಂಧಾ ಜಾತಾ ಜಿಸ್ಸೆ ಪ್ರಜಾ ಕಿಲೆ ಕೆ ಅಂದರ್ ಸೇಫ್ ರಹೆ. ಕೋಟೆಯನ್ನು ಕಟ್ಟಲಾಗ್ತದೆ, ಆ ಕೋಟೆಯೊಳಗೆ ಪ್ರಜೆಗಳು ಸುರಕ್ಷಿತವಾಗಿರಬೇಕು ಅಂತ. ಏಕ್ ರಾಜಾ ಕೆ ಲಿಯೆ ಖೋಟ್ರಿ ನಹಿ ಬನಾತೆ, ಖಿಲಾ ಬನಾತೆ, ಆಪ್ ಸಭಿ ಭಿ ಸ್ವಯಂ ಕೆ ಲಿಯೆ. ಬಾಬಾ ಹೇಳ್ತಾರೆ ರಾಜನಿಗಾಗಿ ಒಂದು ರೂಮ್ ಮಾಡೋದಿಲ್ಲ, ಕೋಟೆಯನ್ನು ಮಾಡ್ತಾರೆ. ಹಾಗೆ ತಾವು ಸ್ವಯಂಮನಿಗಾಗಿ, ಜೊತೆಗಾರರಿಗಾಗಿ, ಅನ್ಯ ಆತ್ಮರಿಗಾಗಿ ಜ್ವಾಲಾ ರೂಪ ಯಾದಕ ಕಿಲಾ ಬಾಂಧೋ. ತಾವು ಕೂಡ ಇಂಥ ಒಂದು ಕೋಟೆ ನಿರ್ಮಾಣ ಮಾಡ್ರಿ. ಫಿಸಿಕಲ್ ಕೋಟೆ ಮಾತು ಹೇಳ್ತಿಲ್ಲ ಬಾಬಾ. ಹೇಗೆ ರಾಜರು ಪ್ರಜೆಗಳ ರಕ್ಷಣೆಗಾಗಿ ದೊಡ್ಡ ತಮ್ಮ ರಾಜ್ಯದ ಸುತ್ತಲೂ ವಿಶಾಲ ಕೋಟೆಯನ್ನು ಕಟ್ತಾ ಇದ್ರು ಎತ್ತರದಲ್ಲಿ, ಅದರಲ್ಲಿ ಯಾರೂ ಶತ್ರುಗಳು ಬಂದು ಪ್ರಜೆಗಳ ಅಥವಾ ರಾಜಧಾನಿಯೊಳಗಿರೋರಿಗೆ ತೊಂದರೆ ಕೊಡಬಾರ್ದು ಅಂತ ಸೇಮ್ ಬಾಬಾ ಹೇಳ್ತಾರೆ ಸೂಕ್ಷ್ಮ ಯಾವಾಗ ಆ ಕೋಟೆಯನ್ನು ನಾನು ಆತ್ಮ ನಮ್ಮವರಿಗಾಗಿ ಸರ್ವರಿಗಾಗಿ ಕೋಟೆ ಕಟ್ಲಿಕ್ಕೆ ದಾಟೆ ಅಂದರೆ ಕೋಟೆ ಒಳಗಿರೋರಲ್ಲಿ, ಕೋಟೆಯಿಂದ ಈ ಡ್ರಾಮಾದಿಂದ ಯಾವಾಗ ನಾವು ಹೊರಗೆ ಬರ್ತೀವಿ, ಆತ್ಮ ಸ್ವರೂಪ ನಿರಾಕಾರ ರೂಪದಲ್ಲಿ ಸ್ಥಿತ ಆಗ್ತೀನಿ, ಆಗ್ಲೇ ಪ್ರಕಾಶದ ಸಕಾಶದಿಂದ ಸುರಕ್ಷಾ ಕೋಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ತೋ ಅದಕ್ಕಾಗಿ ತಮ್ಮ ಜ್ವಾಲಾರೂಪದ ನೆನಪನ್ನು ಇನ್ನಷ್ಟು ತೇಜ್ ಮಾಡಿಕೊಳ್ಳ್ರಿ. ಇದರಿಂದ ಮಾತ್ರ ಆತ್ಮ ಸೇಫ್ಟಿಯ ಅನುಭವ, ಬಹಳಷ್ಟು ಸುರಕ್ಷತೆಯ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಸುರಕ್ಷಾ ಎದರಿಂದ? ಕಳ್ಳರಿಂದ, ಜನರಿಂದ, ಇನ್ಕಮ್ ಟ್ಯಾಕ್ಸ್ ಹಾಕುವಂಥ ಸರ್ಕಾರದಿಂದ ಅಲ್ಲ, ನಿರ್ಭಯ ಮುಕ್ತ ಆಗೋದು ಅರ್ಥಾತ್ ಭಯಮುಕ್ತ ಆಗೋದು, ಸುರಕ್ಷಾ ಅನುಭವ ಮಾಡೋದು ಅರ್ಥಾತ್ ಮಾಯಾ ಯಾವುದು ನನ್ನ ಸತ್ಯದಲ್ಲಿ ಮಧ್ಯದಲ್ಲಿ ಬಾಬಾ ಮತ್ತು ನನ್ನ ಮಧ್ಯದಲ್ಲಿ ವಿಘ್ನಗಳನ್ನು ಹಾಕ್ತದೆ, ನೆನಪುಗಳನ್ನು ತರ್ತದೆ. ನೆನಪೇ ಮಾಯಾ. ಸೊ ಮಾಯೆಯ ನೆನಪುಗಳಿಂದ ಸುರಕ್ಷಿತ ಇರೋದೇ ಬಾಬಾ ಹೇಳ್ತಾರ ಇದೇ ನಿಜವಾದ ಸೇಫ್ಟಿಯ ಕೋಟೆಯನ್ನು ನಿರ್ಮಾಣ ಮಾಡೋದಾಗಿದೆ. ಓಂ ಶಾಂತಿ.